ಎಲ್ಲ ನನ್ನ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು. ಮತ್ತು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಇದ್ದೀನಿ. ನಾನು ಪೋಷನ್ ಟ್ರ್ಯಾಕರ್ ಅಪ್ಡೇಟ್ ಆಗಿದೆ. ಸೊ ಪ್ಲೇಸ್ಟೋರಲ್ಲಿ ನನಗೆ 3-4 ಡೇಸಿಂದ ಪ್ಲೇಸ್ಟೋರಲ್ಲಿ ಅಪ್ಡೇಟ್ ತೋರಿಸಿಲ್ಲ, ನಾನು ಅದಕ್ಕೆ ಮಾಡಿರಲಿಲ್ಲ. ಸೊ ಆಮೇಲೆ 3 ಡೇಸ್ ಆದಮೇಲೆ ಪೋಷನ್ ಟ್ರ್ಯಾಕರ್ ಅಪ್ಡೇಟ್ ತೋರಿಸ್ತು. ಅದಾದಮೇಲೆ ಕೆಲವೊಂದಷ್ಟು ವರ್ಕ್ಗಳನ್ನು ಮಾಡಿದೆ. ಮಾಡಲಿಲ್ಲ ಅಂತಂದಮೇಲೆ ಅದು ಅಪ್ಡೇಟು ಎಷ್ಟೋ ಜನಕ್ಕೆ ಆಗಿರಲಿಲ್ಲ ಅಪ್ಡೇಟು. ಸೊ ಅದು ಪೆಂಡಿಂಗ್ ಉಳಿಯುತ್ತೆ ಅಂತೇಳ್ಬಿಟ್ಟು ಮಾಡಿದೆ ನಾನು. ಸೊ ಈ ಥರ ಎಲ್ಲ ತೋರಿಸಿದೆ. ಸೊ ಆಮೇಲೆ ಅಪ್ಡೇಟ್ ಮಾಡಿದ ಮೇಲೆ ನಾನು ಪೋಷನ್ ಟ್ರ್ಯಾಕರನ್ನು ಅಪ್ಡೇಟ್ ಮಾಡಿದ್ಮೇಲೆ 21.9 ಅಪ್ಡೇಟ್ ಮಾಡಿದ ಮೇಲೆ ಈ ಥರ ಫೋನ್ ನಂಬರ್ ಕೇಳುತ್ತೆ, ಆಮೇಲೆ ಪಾಸ್ವರ್ಡ್ ಕೇಳುತ್ತೆ. ಫೋನ್ ನಂಬರ್ ಆ್ಯಸ್ ಯೂಶುವಲ್ ನಾವು ಹಾಕಬೇಕು, ನಮಗೆ ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗಳನ್ನು ಹಾಕಬೇಕು. ಆಮೇಲೆ ಏನು ಮಾಡಬೇಕು, MPI ಪಿನ್ನನ್ನು ಟೈಪ್ ಮಾಡಿಬಿಟ್ಟು ಹಾಕಬೇಕು. ಅದು ತೊಗೊಳ್ಳಿಲ್ಲ, ಇಷ್ಟೇ ಆದರೂ ಅದು ತೊಗೊಳ್ಳಿಲ್ಲ. ಸೊ ಆಮೇಲೆ ಕೋಆರ್ಡಿನೇಟರ್ ಏನು ಮಾಡಿದ್ರು, ಮತ್ತೆ ಬೇರೆ MPI ಪಿನ್ನನ್ನು ಕೊಟ್ಟರು. ಅದು ಕೊಟ್ಟರು 3 ಡೇಸ್ ತೊಗೊಳ್ತು ನನಗೆ, ಅದನ್ನು ಓಪನ್ ಮಾಡೋಕ್ಕೆ ಆಗಿಲ್ಲ, ಹಾಗೇ ಉಳಿದ್ಬಿಡ್ತು ಅದು. ಸೊ ಇವತ್ತು ಬೆಳಗ್ಗೆ ನಾನು ಅದನ್ನು ಬೇರೆ ಥರದಲ್ಲಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅದನ್ನು ಟ್ರೈ ಮಾಡಿದೆ. ಟ್ರೈ ಮಾಡಿದಾಗ ಅದು ಫುಲ್ ಕ್ಲೀನಾಗಿ ಕರೆಕ್ಟಾಗಿ ಓಪನ್ ಆಯಿತು. ಸೊ ನಿಮಗೆ ಯಾವುದು ಅಂತ ನಾನು ಮುಂದೆ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದನ್ನು ನಾನು ಎಷ್ಟೇ ಸತಿ ಟ್ರೈ ಮಾಡಿದ್ರು ಅದು ಏನು ಮಾಡಿದ್ರು ಅದು ನನಗೆ ಇದಾಗಲಿಲ್ಲ. ಸೊ ನಾನೇನು ಮಾಡಿದೆ, ಇಲ್ಲಿ ಮುಂದೆ ಬರ್ತಕ್ಕಂಥ ವಿಡಿಯೋದಲ್ಲಿ ಲಾಗಿನ್, ಫರ್ಗೆಟ್ MPI ಪಿನ್, ಪಾಸ್ವರ್ಡ್ ಅಂತ ಇದೆ. ಸೊ ನಾನೇನು ಮಾಡಿದೆ, ಫರ್ಗೆಟ್ MPI ಪಿನ್ ತಂದಮೇಲೆ ಫರ್ಗೆಟ್ ಅಂತ ಹೇಳಿ ಕೊಟ್ಟಾಗ ಏನು ಮಾಡ್ತು, ಅದು ಆ ವಿಡಿಯೋ ಮಾಡಲಿಲ್ಲ. ಸೊ ಅದು ಕೊಟ್ಟಾಗ ಏನು ಕೇಳ್ತು, 2 MPI ನಂಬರ್ ಕೇಳ್ತು. ಫಸ್ಟ್ ಫೋನ್ ನಂಬರ್ ಕೇಳ್ತು, ಆಮೇಲೆ MPI ನಂಬರ್ ಕೇಳ್ತು. ಸೊ ಆ MPI ನಂಬರ್ ರೀಸೆಂಟಾಗಿ ಕೊಟ್ಟಿರ್ತಕ್ಕಂಥ ಪಿನ್ ನಂಬರ್ನ ಹೊಡೆದೆ. 2 ಸತಿ ಟೈಪ್ ಮಾಡೋಕ್ಕೆ ಹೊಡೆದೆ. ಆಮೇಲೆ ನಮ್ಮ ಮೊಬೈಲಿಗೆ OTP ಬರುತ್ತೆ, ಆ OTPನ ಅದನ್ನು ಟೈಪ್ ಮಾಡಾದಮೇಲೆ ಆಟೋಮೆಟಿಕ್ಕಾಗಿ ಓಪನ್ ಆಯಿತು. ಸೊ ಇದೇ ನನ್ನ ನಂಬರ್ ಅಂತ ಹೇಳಿ ಅದಕ್ಕೆ ಗೊತ್ತಾಯಿತು. ಸೊ ಓಪನ್ ಆದ ತಕ್ಷಣ ಇದು ಬೇರೆ ಏನು ಹೊಸದೇನು ಇಂಟ್ರಡ್ಯೂಸ್ ಮಾಡಿಸಿಲ್ಲ. ಇದು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ, ಫೇಸ್ ರೆಕಗ್ನಿಷನ್ ಮಾಡಲಿಕ್ಕೆ, ಹಾಗೆ ಮತ್ತು THR ಕೊಡಲಿಕ್ಕೆ, THR ಕೊಡ್ತಿರ್ಲಿಲ್ಲ ಅಲ್ವಾ ಮಕ್ಕಳಿಗೆ, ಅದನ್ನು ತೋರಿಸೋಕ್ಕೆ ಮಾತ್ರ ಇದು ಇಂಪ್ರೂವೈಸ್ ಮಾಡಿರೋದು. ಇಷ್ಟು ತನಕ ನನ್ನ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮುಂದಿನ ವೀಡಿಯೋ